ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಮತ್ತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ, ನೀವು PSI ನೋಟಿಫಿಕೇಶನ್ಸ್ 2 ವರ್ಷ ಮುಂಚೆನೆ 600 ವೇಕೆನ್ಸಿದು ಅಪ್ರೂವಲ್ ಆಗಿತ್ತು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ. ನೀವು 2 ವರ್ಷ ಮುಂಚೆನೆ ಸೆಷನ್ ಒಳಗಡೆ ಹೇಳಿದ್ರಿ PSI ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ. 2 ವರ್ಷದಿಂದ ಹಿಂಗೆ ಮುಂದೂಡ್ಕೊಂಡು ಇವಾಗ ನಾವು ಲಾಸ್ಟ್ ಟೈಮ್ ಹೋದಾಗೂ ನೀವು 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತೆ 2 ದಿನ ಅಲ್ಲ, 2 ತಿಂಗಳು 3 ತಿಂಗಳಾದ್ರೂ ನೀವು ನೋಟಿಫಿಕೇಶನ್ ಮಾಡಿಲ್ಲ. ಮತ್ತೆ ಈ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಯಾವುದು ವೇಕೆನ್ಸಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು 4-5 ವರ್ಷ ಆಗಿದೆ PSI ನೋಟಿಫಿಕೇಶನ್ಸ್ ಆಗಿ, ಅದು ಭರ್ತಿ ಮಾಡ್ಕೊಳೋದಕ್ಕೆ ಮುಂಚೆ ಇಲ್ಲಿ ಮುಂಬಡ್ತಿ ASIನೆಲ್ಲ PSI ಮಾಡಿದೀನಿ ಅಂತ ಹೇಳಿ ಈ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಹುದ್ದೆಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ಮೊನ್ನೆ ನೋಡಿದ್ರೆ ಸೆಷನ್ ಒಳಗಡೆ 1600 ವೇಕೆನ್ಸಿನ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಅಪ್ರೂವಲ್ ಕಳ್ಸಿದೀವಿ ಅಂತ ಹೇಳ್ತೀರಾ. ಈ ಕಡೆ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾರೆ, ಈ ಕಡೆ ನೀವು 1600 ಪೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಅಪ್ರೂವಲ್ ಕಳ್ಸಿದೀನಿ ಅಂತ ಹೇಳ್ತಾ ಇದೀರಾ. ಫಸ್ಟ್ 600 ವೇಕೆನ್ಸಿ ಅಪ್ರೂವಲ್ ಆಗಿರೋದನ್ನ ಫಸ್ಟ್ ನೇಮಕಾತಿ ಪ್ರಾರಂಭ ಮಾಡಕ್ ಹೇಳಿ. ನೀವು ಇಷ್ಟು ವರ್ಷ ನೀವು ಬಡ ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಡ್ತಾ ಇದೀರಾ. ಅವ್ರ ಜೀವ ಮತ್ತೆ ಜೀವನ ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಎಷ್ಟು ಸತಿ ಮನವಿ ಮಾಡ್ಕೊಂಡಿದೀವಿ ಮಾನ್ಯ ಗೃಹ ಸಚಿವರಂತ ಪರಮೇಶ್ವರ್ ಸರ್ಗೆ, ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಯಾವ ವಿದ್ಯಾರ್ಥಿಗಳು ಇವತ್ತು ತುಂಬಾ ತಾಳ್ಮೆ ಕಳ್ಕೊಂಡಿದ್ದಾರೆ. 1 ವರ್ಷ 2 ವರ್ಷ ಅಲ್ಲ, ಸುಮಾರು 4-5 ವರ್ಷದಿಂದ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ. 5 ವರ್ಷ ಆಯ್ತು PSI ನೋಟಿಫಿಕೇಶನ್ಸ್ ಆಗಿ. ಈ ಕೂಡಲೇ PSI ನೋಟಿಫಿಕೇಶನ್ಸ್ ಮಾಡೋ ಅಂತ ಪ್ರಯತ್ನ ಮಾಡಿ. ಇಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀವು ನೋಟಿಫಿಕೇಶನ್ಸ್ ಆಗ ತನಕ ನಾವಂತೂ ಸುಮ್ಮನೆ ಇರಲ್ಲ, ಪ್ರತಿಭಟನೆ ಅಂತೂ ಮಾಡೇ ಮಾಡ್ತೀವಿ. ಯಾಕೆ ಅಂತಂದ್ರೆ ಇದು ನೀವು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾ ಇದ್ದೀರಾ. ಆ ಕಡೆ ಇಲಾಖೆಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲಿ ನೀವೊಂದು ಹೇಳಿಕೆ ಕೊಡ್ತೀರಾ ಅಂತಂದ್ರೆ ನಿಮ್ಮಲ್ಲೇ ಅಂದ್ರೆ ಅಲ್ಲಿ ಏನು ಕೋಆರ್ಡಿನೇಷನ್ ಇಲ್ಲ ಅನ್ಕೊಂತೀನಿ. ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ರೆಕ್ರೂಟ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂತ ಇಲ್ಲ. ನೀವೊಂದು ಮಾಧ್ಯಮದ ಮುಖಾಂತರ ಮತ್ತೆ ಪ್ರೆಸ್ ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ. ಈ ರೀತಿ ಆಗ್ತಾ ಇರೋದ್ರಿಂದ ತುಂಬಾ ಸ್ಟೂಡೆಂಟ್ಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಜೊತೆ ಆಟ ಆಡಕ್ ಹೋಗ್ಬೇಡಿ. ಮನೆ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ನಾನು ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊಂತೀನಿ, ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಮತ್ತೆ ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊಂತೀನಿ, ನೋಟಿಫಿಕೇಶನ್ ಆಗ್ತಾ ಇಲ್ಲ, ಪೇಪರಲ್ಲಿ ಆ ತರ ಸ್ಟೇಟ್ಮೆಂಟ್ ಬಂದಿದೆ, ಈ ತರ ಸ್ಟೇಟ್ಮೆಂಟ್ ಬಂದಿದೆ ಅಂತ ಹೇಳಿ ನೀವು ಸೂಸೈಡ್ ಮಾಡ್ಕೊಂಡ್ರೆ ನಿಮ್ಮ ಜೀವ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ನೀವು ಸತ್ತರೆ ಯಾರು ಆಗಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಆಗ್ಲಿ, ಸರ್ಕಾರ ನೀವು ಸತ್ತರೆ ಏನಿಲ್ಲ ಅಂದ್ರೆ ಜಾಸ್ತಿ ಅಂತಂದ್ರೆ ಅಯ್ಯೋ ಪಾಪ ಅಂತಾರಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಅನ್ನಲ್ಲ. ಯಾರೇ ಇರ್ಬೋದು, ದಯವಿಟ್ಟು ಯಾರು ಸೂಸೈಡ್ ಅಟೆಂಪ್ಟ್ ಮಾತ್ರ ಮಾಡಕ್ ಹೋಗ್ಬೇಡಿ. ನೀವು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡಿ. ನಾವು ಸರ್ಕಾರಕ್ಕೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಅವರಿಗೆ ಪ್ರಶ್ನೆ ಮಾಡಿ ನಮ್ಮ ಒಂದು ಪ್ರತಿಭಟನೆ ಮುಖಾಂತರ ನಮ್ಮ ಬೇಡಿಕೆನ ಈಡೇರಿಸ್ಕೊಬೇಕೆ ಹೊರತು ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಂಬಿಡಿ. ನನ್ನ ಕಳಕಳಿಯ ಮನವಿ ಎಲ್ಲ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು. ನಮಸ್ಕಾರ.